ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ತಮಿಳುನಾಡಿನ ಒಂದು ಜಾನಪದ ಕಥೆಯನ್ನು ಕೇಳೋಣ. ಒಬ್ಬ ರಾಜನಿದ್ದನಂತೆ. ಆತನಿಗೆ ಬೇಟೆ ಎಂದರೆ ಅಚ್ಚುಮೆಚ್ಚು. ಆತ ಅನೇಕ ಬಾರಿ ಕಾಡಿಗೆ ಬೇಟೆಯನ್ನಾಡೋದಕ್ಕೆ ಹೋಗುತ್ತಿದ್ದ, ಪ್ರಾಣಿಗಳನ್ನು ಸಂಹರಿಸ್ತಿದ್ದ. ಇದರಿಂದ ಜನರಿಗೆ ಅನುಕೂಲ ಕೂಡ ಆಗುತ್ತಿತ್ತು. ಪ್ರಾಣಿಗಳು ಗದ್ದೆಗೆಲ್ಲ ಬಂದು ಬೆಳೆಯನ್ನು ನಾಶ ಮಾಡೋದು ತಪ್ಪುತ್ತಿತ್ತು. ಹೀಗೆ ಒಮ್ಮೆ ರಾಜ ಬೆಳಿಗ್ಗೆ ಎದ್ದು ಬೇಟೆಯಾಡೋದಕ್ಕೆ ಹೋಗ್ತಾನೆ. ಆ ದಿನ ಒಂದು ಪ್ರಾಣಿಯೂ ಕೂಡ ಬೇಟೆಗೆ ಸಿಗೋದೇ ಇಲ್ಲ. ಮಧ್ಯಾಹ್ನವಾಯಿತು, ಸಾಯಂಕಾಲವಾಯಿತು, ರಾಜನಿಗೆ ಸುಸ್ತಾಯಿತು. ಆದರೆ ಒಂದೇ ಒಂದು ಪ್ರಾಣಿಯೂ ಕೂಡ ಸಿಗಲಿಲ್ಲ, ಬೇಟೆಯಾಡೋದಕ್ಕೆ ಆಗಲೇ ಇಲ್ಲ. ನಿರಾಸೆಯಿಂದ ರಾಜ ಸಾಯಂಕಾಲ ಅರಮನೆಗೆ ವಾಪಸ್ಸಾಗ್ತಾನೆ. ನಂತರ ಆ ದಿನ ನಡೆದ ಘಟನೆಯನ್ನೆಲ್ಲ ಮೆಲುಕು ಹಾಕ್ತಾನೆ. ಬೆಳಿಗ್ಗೆ ಆತ ಹೋಗುವಾಗ ಒಬ್ಬ ರೈತ ಎದುರಾಗಿದ್ದ. ಆತನ ಮುಖವನ್ನು ನೋಡಿದ್ರಿಂದಲೇ ಇವತ್ತು ನನಗೆ ಬೇಟೆ ಸಿಗಲಿಲ್ಲ ಅಂತ ಆತನಿಗನ್ನಿಸ್ತು. ಸೈನಿಕರಿಗೆ ಹೇಳ್ದ, ರೈತನನ್ನು ಕರೆದುಕೊಂಡು ಬಂದು ಆತನಿಗೆ ಮರಣದಂಡನೆ ನೀಡಿ ಅಂತ ಹೇಳ್ದ. ಸೈನಿಕರು ರೈತನನ್ನು ಎಳೆದು ತಂದರೂ ಆತನಿಗೆ ಮರಣದಂಡನೆ ಶಿಕ್ಷೆಯಾಗಿದೆ ಅಂತ ಹೇಳಿದರು. ರೈತನಿಗೆ ಕಾರಣವೇ ಗೊತ್ತಾಗಲಿಲ್ಲ. ಕೇಳಿದರೆ ಸೈನಿಕರು ಹೇಳಿದರು, ನೀನು ಬೆಳಿಗ್ಗೆ ರಾಜರಿಗೆ ಎದುರಾಗಿದ್ದೀಯಂತೆ, ಹಾಗಾಗಿ ಅವರಿಗೆ ಯಾವುದೇ ಬೇಟೆ ಸಿಗಲಿಲ್ಲ ಇವತ್ತು. ಇದರಿಂದ ನಿರಾಸೆಗೊಂಡಿರುವಂತಹ ರಾಜರು ನಿನ್ನ ಮೇಲೆ ಕೋಪವನ್ನು ಹೊಂದಿದ್ದಾರೆ, ನಿನಗೆ ಮರಣದಂಡನೆ ನೀಡಿದ್ದಾರೆ ಅಂತ ಹೇಳಿದರು. ರೈತನಿಗಾದರೂ ಆಶ್ಚರ್ಯವೂ ಆಯಿತು, ಭಯವೂ ಆಯಿತು. ಆದರೆ ಆತ ಬುದ್ಧಿವಂತ, ಧೃತಿಗೆಡಲಿಲ್ಲ. ನಾನು ಒಂದು ಬಾರಿ ರಾಜರನ್ನು ಭೇಟಿ ಮಾಡಬೇಕು ಅಂತ ಹೇಳ್ದ. ಆತನ ಕೊನೆಯ ಇಚ್ಛೆ ಎಂಬಂತೆ ರಾಜನ ಬಳಿ ಆತನನ್ನು ಕರೆದುಕೊಂಡು ಹೋದರು. ಆತ ರಾಜರಿಗೆ ನಮಸ್ಕರಿಸಿ ಹೇಳ್ದ, ಪ್ರಭು, ನೀವು ಬೆಳಿಗ್ಗೆ ಬೇಟೆಗೆ ಹೊರಟಂತೆ ನಾನು ಕೂಡ ಬೆಳಿಗ್ಗೆ ಎದ್ದು ಹೊಲದ ಕೆಲಸಕ್ಕೆ ಹೊರಟಿದ್ದೆ. ನೀವು ನನ್ನನ್ನು ನೋಡಿದಂತೆ ನಾನು ಕೂಡ ನಿಮ್ಮನ್ನು ಮೊಟ್ಟ ಮೊದಲು ನೋಡಿದೆ. ನಿಮಗೆ ಯಾವುದೇ ಬೇಟೆ ಸಿಗಲಿಲ್ಲ, ಆದರೆ ನನಗೆ ನಿಮ್ಮನ್ನು ನೋಡಿರೋದ್ರಿಂದ ಮರಣದಂಡನೆ ಸಿಗ್ತಾ ಇದೆಯಲ್ಲ ಅಂತ ಹೇಳ್ದ. ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಯಾರದ್ದೋ ಮುಖವನ್ನು ನೋಡಿದ ಮಾತ್ರಕ್ಕೆ ನಮಗೆ ನಿರಾಸೆ ಕಾದಿದೆ ಅಂತ ಹೇಳೋದು ಸರಿಯಲ್ಲ ಅಂತ ಆತನಿಗೆ ಅರ್ಥವಾಯಿತು. ರೈತನಿಗೆ ತನ್ನ ಮುಖವನ್ನು ನೋಡಿದ್ರಿಂದ ಮರಣದಂಡನೆ ಬರುವಂತಹ ಪರಿಸ್ಥಿತಿಯಾಯಿತು. ಮುಖವನ್ನು ನೋಡಿದ್ರಿಂದ ಈ ರೀತಿ ದುರ್ದೈವ ಬರುತ್ತೆ ಅಂತ ಆದರೆ ತಾನು ಇನ್ನಷ್ಟು ದುರದೃಷ್ಟಶಾಲಿ ಅಂತ ರಾಜನಿಗನ್ನಿಸ್ತು. ರೈತನಿಗೆ ನೀಡಿದಂತಹ ಶಿಕ್ಷೆಯನ್ನು ವಾಪಸ್ಸು ತೆಗೆದುಕೊಂಡ. ರೈತನನ್ನು ಸನ್ಮಾನ ಮಾಡಿ ಕಳಿಸಿಕೊಟ್ಟನಂತೆ. ಎಷ್ಟೋ ಬಾರಿ ನಾವು ಕೂಡ ಯಾರನ್ನೋ ನೋಡಿದ್ರಿಂದ, ಯಾವುದನ್ನೋ ನೋಡಿದ್ರಿಂದ ದುರ್ದೈವ ಬಂತು, ಇಂದಿನ ಕೆಲಸವಾಗಲಿಲ್ಲ ಅಂತ ಅಂದ್ಕೊಳ್ತೀವಿ. ಯಾರದ್ದೋ ಮುಖವನ್ನು ನೋಡಿದ್ರಿಂದ ಕಾರ್ಯ ಸಾಧನೆಯಾಗುತ್ತೆ ಅಥವಾ ಕಾರ್ಯ ಸಾಧನೆ ಆಗೋದಿಲ್ಲ ಅನ್ನುವುದು ಅವರವರ ನಂಬಿಕೆಗೆ ಬಿಟ್ಟ ವಿಷಯ ಅಲ್ವೇ? ಧನ್ಯವಾದಗಳು.